ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಧಮಕ್ ಎಜುಕೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು CET ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ಸೊ ಇದಕ್ಕೆ ನೀವು ಒಂದು ಬ್ರೌಸಿಂಗ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಅದರಲ್ಲಿ KEA ಅಂತ ಸರ್ಚ್ ಮಾಡಬೇಕಾಗುತ್ತೆ. KEA ಅಂತ ಸರ್ಚ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕಾಣ್ತಿಲ್ಲ ಈ ರೀತಿಯಾದಂಥ ಒಂದು ಪೇಜು ಓಪನ್ ಆಗುತ್ತೆ. ಸೊ ಈ ಪೇಜ್ ಓಪನ್ ಆದಾಗ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ KEA ಅವರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೋದು. ಈ ಕಾರ್ನರಲ್ಲಿ ನಿಮಗೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಲೆಕ್ಷನ್ ಇರುತ್ತೆ. ಸೊ ಅದರಲ್ಲಿ ನೀವು ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಕಂಪ್ಲೀಟ್ ಇಂಗ್ಲೀಷ್ಗೆ ಚೇಂಜ್ ಆಗುತ್ತೆ. ಅದರಲ್ಲಿ ಹೋಮ್ ಪೇಜ್ ಪಕ್ಕ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ. ಸೊ ಅಲ್ಲಿ ಬಂದಾಗ ನಿಮಗೆ UGCET 2025 ಅಂತ ಕಾಣಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ KEA ಎಲ್ಲ ನೋಟಿಫಿಕೇಷನ್ಸು ಬರುತ್ತೆ. ಸೊ ಇದರಲ್ಲಿ ನೀವು UGCET 2025 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮಿಕ್ಕಿದ್ದೆಲ್ಲ ನೋಟಿಫಿಕೇಷನ್ಸ್ ಇರುತ್ತೆ. ನಿಮಗೇನಾದರೂ ಯೂಸ್ ಇದ್ದರೆ ಅದನ್ನು ಓದ್ಕೊಳ್ಳಿ. ನಿಮಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಅದರಲ್ಲಿ ಕೂಡ ನೀವು ತಿಳ್ಕೊಬೋದು. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಯಾವ್ಯಾವುದಕ್ಕೆ ಅಪ್ಲಿಕೇಶನ್ ಆಗ್ತಿದ್ರೆ ಅನ್ನೋದನ್ನು ಫಸ್ಟಲ್ಲಿ ಹೇಳಿದ್ದಾರೆ. ಇಂಜಿನಿಯರಿಂಗ್, ಮೆಡಿಕಲ್, ಆಯುಷ್, ವೆಟರ್ನರಿ, ಆರ್ಕಿಟೆಕ್ಚರ್, ನರ್ಸಿಂಗ್, ಫಾರ್ಮಸಿ. ಸೊ ಇದೆಲ್ಲದಕ್ಕೂ ಒಂದು ಕಾಮನ್ ಅಪ್ಲಿಕೇಶನ್ ಆಗಿರುತ್ತೆ ಇದು. ಸೊ ನೆಕ್ಸ್ಟ್ ಬಂದರೆ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನೆಕ್ಸ್ಟಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಇಂದಿನ ವರ್ಷದ ವಿದ್ಯಾರ್ಥಿಗಳ ಸಂದರ್ಭದಲ್ಲಿ ಅಂದರೆ ನೀವು ಸೆಕೆಂಡ್ ಇಯರ್ ಓದಿದ್ದು ಕಂಪ್ಲೀಟ್ ಆಗಿದ್ರೆ ಲಾಸ್ಟ್ ವರ್ಷದಲ್ಲಿ ನೀವು 12th ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ನೀವು ರಿಸರ್ವೇಷನ್ ಯಾವ್ದಾದ್ರು ಕ್ಲೈಮ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ನಿಮಗೆ ಅದರ RD ಸಂಖ್ಯೆ, ಜಾತಿ RD ಸಂಖ್ಯೆ ಬೇಕು. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ RD ಸಂಖ್ಯೆ ಬೇಕಾಗುತ್ತೆ. ಸೊ ಅದಾದ ನಂತರ ನಿಮಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ 50 KB ಬಿಲೋ ಇರುವಂಥದ್ದು ಹಾಗೂ ಒಂದು ಸಿಗ್ನೇಚರ್, ಅದು ಕೂಡ 50 KB ಕಡಿಮೆ ಇರಬೇಕು. ಸೊ ನೆಕ್ಸ್ಟ್ ಬಂದು ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ ಯೂಸರ್ಸ್ ಅಂತ ಇದೆ. ಇದು ಬಂದು ನೀವು ಮೊದಲೇ ರಿಜಿಸ್ಟರ್ ಆಗಿದ್ರೆ. ಸೊ ಅದರ ಪಕ್ಕದಲ್ಲಿ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಹೊಸದಾಗಿ ಅಪ್ಲಿಕೇಶನ್ ಆಗ್ತಾಯಿದ್ರೆ ನೀವು ರಿಜಿಸ್ಟರ್ ಆಗಬೇಕು. ಸೊ ಇಲ್ಲಿ ನೀವು ಕರ್ನಾಟಕ ರಾಜ್ಯದ ಪರೀಕ್ಷಾ ಮಂಡಳಿ ನಡೆಯುವ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿದ್ದಾರೆ ಅಂದರೆ ನೀವು ಪಾಸ್ ಆಗಿದ್ದೀರಾ SSLCಯಲ್ಲಿ ಅಂತ ಕೇಳ್ತಾ ಇದೆ. ಹೌದು ಅಂತ ಕ್ಲಿಕ್ ಮಾಡಿ. ಸೊ ಅದಾದ ನಂತರ ನೀವು ನಿಮ್ಮ SSLC ರಿಜಿಸ್ಟರ್ ನಂಬರನ್ನು ಹಾಕಿ ವೆರಿಫೈ ಅಂತ ಕೊಟ್ಟಾಗ ರಿಜಿಸ್ಟರ್ ನಂಬರ್ ವೆರಿಫೈ ಆಗಿದೆ. ಸೊ ಅದರ ಪ್ರಕಾರ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಿದೆ, ಸೊ ನೀವು ವೆರಿಫೈ ಅಂತ ಕೊಟ್ಟಾಗ ನಿಮಗೆ ಈ ರೀತಿ ಹೋಗುತ್ತೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಿದೆ ಅದು ಅದೇ ರೀತಿಯಾಗಿ ಇದು ಆಟೋ ತಗೊಂಡಿರುತ್ತೆ. ಅದರಲ್ಲಿ ನೀವು ಇರುವಂಥ 10th ಮಾರ್ಕ್ಸ್ ಕಾರ್ಡ್ ಇದೆ ಅಂತ ಹಾಕಿನಷ್ಟು ವೆರಿಫೈ ಮಾಡ್ಕೊಳ್ಳಿ. ಸೊ ಇದಾದ ನಂತರ ನೀವು ನಿಮ್ಮ ವಿದ್ಯಾರ್ಹತೆಯನ್ನು ಅಂದರೆ ನಿಮ್ಮ ಕ್ವಾಲಿಫಿಕೇಷನನ್ನು ಆಟೋ ನೀವು ಮತ್ತೆ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಸೆಕೆಂಡ್ PUC ಸೈನ್ಸ್, ಆರ್ಟ್ಸ್ ಆರ್ ಕಾಮರ್ಸ್ ನೀವು ಯಾವುದು ಓದ್ತಾ ಇದ್ದೀರೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ನ್ಯಾಷನಾಲಿಟಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಕೆಳಗಡೆ ಮೇಲ್ ID ಇದೆ. ಮೇಲ್ IDನ ಫಿಲ್ ಮಾಡಿ. ಅದಾದ ನಂತರ ಮೊಬೈಲ್ ನಂಬರ್ ನಿಮ್ಮ ಹತ್ರ ಯಾವುದಿದೆ ಅದೇ ಮೊಬೈಲ್ ನಂಬರನ್ನು ಕೊಟ್ಟಿರಿ. ಯಾಕೆಂತಂದರೆ OTP ನೀವು ಪ್ರತಿ ಸಲ ಲಾಗಿನ್ ಆಗಬೇಕಂದ್ರೆ ನೀವು OTP ಎಂಟರ್ ಮಾಡಬೇಕು. ಅದರ ನೆಕ್ಸ್ಟ್ 8 ಕ್ಯಾರೆಕ್ಟರ್ಸ್ನ ಪಾಸ್ವರ್ಡನ್ನು ನೀವು ಕೊಡಬೇಕಾಗುತ್ತೆ. ಆ ಪಾಸ್ವರ್ಡ್ನ ಕೊಟ್ಟಾದ ನಂತರ ಕೆಳಗಡೆ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ನೆನಪಿರಲಿ, ಫೋಟೋ 50 KB ಕಡಿಮೆ ಇರಬೇಕು. ಸೊ ಅದಾದ ನಂತರ ಕೆಳಗಡೆ ಇರೋಂಥ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಮೊಬೈಲ್ಗೆ ಒಂದು OTP ಬರುತ್ತೆ. ಸೊ ಆ OTPಯನ್ನು ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತಾರೆ. ಅದ್ರ ಕೆಳಗಡೆ ನಿಮಗೆ ಒಂದು OTP ಐಕಾನ್ ಓಪನ್ ಆಗುತ್ತೆ. ಸೊ ಅಲ್ಲಿ ಎಂಟರ್ ಮಾಡಬೇಕು. ಅದಾದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ನೀವು ರಿಜಿಸ್ಟ್ರೇಷನ್ ಕೊಟ್ಟಿರೋಂಥ ಮೊಬೈಲ್ ನಂಬರ್ಗೆ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಸೊ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ನಂತರ ನೀವು ಏನು 8 ಕ್ಯಾರೆಕ್ಟರ್ಸ್ ಪಾಸ್ವರ್ಡ್ ಕೊಟ್ಟಿರ್ತೀರ ಅದನ್ನು ನೀವಿಲ್ಲಿ ಎಂಟರ್ ಮಾಡಿ. ಸೊ ಅದಾದ ನಂತರ ಕೆಳಗಡೆ ಕಾಣ್ತಾ ಇರೋಂಥ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕು. ಕೆಳಗಡೆ ಕಾಣ್ತಿರೋ ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಯೂಸಿಂಗ್ OTP ಅಂತ ಕೊಟ್ಟಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ OTPಯನ್ನು ನೀವು ಇಲ್ಲಿ ಎಂಟರ್ ಮಾಡಿ ಪ್ರೊಸೀಡ್ ಮಾಡಬೇಕು. ಪ್ರೊಸೀಡ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಒಂದು ಪೇಜನ್ನು ಓಪನ್ ಆಗುತ್ತೆ. ಸೊ ಇದರಲ್ಲಿ ನಾವು ಕಂಪ್ಲೀಟ್ ಆಲ್ರೆಡಿ ಅಪ್ಲಿಕೇಶನ್ನ ಫಿಲ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇದು ಈ ರೀತಿ ಕಾಣಿಸ್ತಾ ಇದೆ. ಸೊ ನೀವು ಫಸ್ಟು ಜನರಲ್ ಡೀಟೇಲ್ಸ್ ಏನಿದೆ ಜನರಲ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ನೀವು
ರಿಜಿಸ್ಟ್ರೇಷನ್ ನಂಬರ್ ಆಗಿ ಲಾಗಿನ್ ಆದಮೇಲೆ ಇಲ್ಲಿ ಕೆಲವೊಂದು ಪಾಯಿಂಟ್ನ ಅದೇ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಸ್ಯಾಟ್ಸ್ ನಂಬರು, ವಿದ್ಯಾರ್ಥಿ ಹೆಸರು, ಸೊ ಇದೆಲ್ಲ ಅದು ಆಟೋ ತೊಗೊಂಡಿರುತ್ತೆ. ಅದನ್ನು ಒಂದು ಸಲ ವೆರಿಫೈ ಮಾಡಿ ಆ್ಯಸ್ ಪರ್ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಇದೆಯಾ ಅಂತ. ಅದಾದ ನಂತರ ನೀವಿಲ್ಲಿ ನಿಮ್ಮ ಇಮೇಲ್ ID ಹಾಗೂ ನಿಮ್ಮ ಸ್ಟೇಟ್, ಡಿಸ್ಟಿಕ್, ತಾಲೂಕು ಹಾಗೂ ಅಡ್ರೆಸ್ ಇದೆಲ್ಲವನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಫಿಲ್ ಮಾಡಬೇಕಾದ್ರೆ ಒಮ್ಮೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆ ಅದನ್ನು ನೋಡಿಕೊಂಡು ಅದೇ ರೀತಿಯಾಗಿ ನೀವು ಇಲ್ಲಿ ಫಿಲ್ ಮಾಡಬೇಕು. ಸೊ ನೆಕ್ಸ್ಟು ನಿಮ್ಮ ನ್ಯಾಷನಾಲಿಟಿನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಕ್ವಾಲಿಫಿಕೇಷನ್ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ರಿಲಿಜಿಯನ್, ನೀವು ಯಾವ ರಿಲಿಜಿಯನ್ಗೆ ಸೇರ್ಪಡ್ತೀರಾ ಆ ರಿಲಿಜಿಯನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇದೆಲ್ಲವನ್ನು ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ಆದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪು ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಎಲಿಜಿಬಿಲಿಟಿ ಡೀಟೇಲ್ಸು. ಸೊ ಇದರಲ್ಲಿ ನೀವು NRI ವಾರ್ಡ್ನ ಕ್ಲೈಮ್ ಮಾಡ್ತೀರಾ ಅನ್ನೋದಾದರೆ ನೀವು ಇಫ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ದಿಸ್ ಹೌದು ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿ. ನಂತರ ನೀವು ಒಟ್ಟು ಎಷ್ಟು ವರ್ಷಗಳು ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದ್ದೀರಾ, ಅಪ್ ಟು 12th ಎಷ್ಟು ವರ್ಷ ಇಲ್ಲಿ ಓದಿದ್ದೀರಾ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಫಸ್ಟು 12th ನೀವು ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದರೆ 12 years, ಅಥವಾ ನೀವು ಎಷ್ಟು ವರ್ಷ ಈ ಕರ್ನಾಟಕದಲ್ಲಿ ಓದಿದ್ದೀರಾ ಅದ್ರ ಮೇಲೆ ನೀವು ನಿಮ್ಮ ವರ್ಷಗಳನ್ನ ಇಯರ್ಸ್ನ ಸೆಲೆಕ್ಟ್ ಮಾಡಬೇಕು. ನಂತರ ನೀವು ಯಾವ ಬೋರ್ಡಿಂದ ಕ್ವಾಲಿಫೈ ಆಗಿದ್ದೀರಾ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಟೇಟ್ ಆದರೆ ಸ್ಟೇಟು, CBSE ಆದರೆ CBSE, ಸೊ ಅದರಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮ PUC ರಿಜಿಸ್ಟ್ರೇಷನ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಸೊ ನೀವು ಯಾವ ವರ್ಷ ಎಕ್ಸಾಮ್ ಬರೀತಿದ್ದೀರಾ ಆ ವರ್ಷವನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೀವು ಫ್ರೆಷರ್ ಆಗಿದ್ದಲ್ಲಿ 25 ಈ ವರ್ಷದ ಬರೀಬೇಕಾಗುತ್ತೆ, ಅಥವಾ ನೀವು ಆಲ್ರೆಡಿ ಹಿಂದಿನ ವರ್ಷ ಪಾಸ್ ಆಗಿದ್ದೀರಾ ಸೆಕೆಂಡ್ ಟೈಮ್ ಬರೀತಿದ್ದೀರಾ ಅಂದರೆ ನೀವು ಯಾವ ವರ್ಷ ಪಾಸ್ ಆಗಿದ್ರೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಕಾಲೇಜಿನ ಪ್ರೈವೇಟ್, ಗೌರ್ಮೆಂಟ್ ಅದನ್ನ ಸೆಲೆಕ್ಟ್ ಮಾಡಬೇಕು. ನೀವು ಆಲ್ರೆಡಿ ಹಿಂದಿನ ವರ್ಷ CET ನೀಟ್ ಪರೀಕ್ಷೆ ಹಾಜರಾಗಿದ್ದೀರ ಅನ್ನೋದಾದರೆ ಹೌದು ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂದರೆ ಇಲ್ಲ. ಫ್ರೆಷರ್ಸ್ಗೆ ಇದು ಯಾವಾಗಲೂ ಇಲ್ಲ ಅಂತಲೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಯಾವುದಾದ್ರು CET ನೀಟ್ ಅದರಲ್ಲಿ ಆಲ್ರೆಡಿ ನೀವು ಸೀಟ್ ತೊಗೊಂಡಿದ್ದೀರಾ ಅಂದರೆ ಹೌದು, ಇಲ್ಲ ಅಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗೂ ನಿಮ್ಮ ಎಲಿಜಿಬಿಲಿಟಿ ಕಾಸಸ್ಸು ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಫಿಲ್ ಆದಮೇಲೆ ಒಂದು ಸಲ ವೆರಿಫೈ ಮಾಡಿಕೊಂಡು ನೀವು ಇದನ್ನು ಸೇವ್ ಮಾಡಿ ಮುಂದೆ ಪ್ರೊಸೀಡ್ ಮಾಡಬೇಕು. ಇದನ್ನು ನೀವು ಸೇವ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ನಿಮಗೆ ನೆಕ್ಸ್ಟ್ ಪೇಜ್ ಬಂದ್ಬಿಟ್ಟು ರಿಸರ್ವೇಷನ್ ಇರುತ್ತೆ. ಸೊ ರಿಸರ್ವೇಷನ್ ಪೇಜು ತುಂಬ ಇಂಪಾರ್ಟೆಂಟ್, ಯಾಕೆಂತಂದರೆ ನಿಮ್ಮ ಎಲ್ಲ ಸೀಟ್ ಅಲಾಟ್ ಆಗೋದು ನೀವೇನು ಈಗ ರಿಸರ್ವೇಷನ್ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನೋಡಿ, ಮೊದಲನೇ ಪಾಯಿಂಟು, ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೈಮ್ ಮಾಡಲು ಬಯಸುವಿರಾ ಅಂದರೆ ನಿಮ್ಮ ಜನರಲ್ ಮೆರಿಟ್ ಬಿಟ್ಟು ನಿಮ್ಮ ಹತ್ರ ಬೇರೆ ಏನಾದರೂ ಕ್ಲೈಮ್ ಮಾಡೋಕ್ಕೆ ಇದೆ ಅಂತಂದರೆ ನೀವಿಲ್ಲಿ ಅದನ್ನು ಕನ್ಫರ್ಮ್ ಮಾಡಬೇಕು, ಇಲ್ಲೇ ಅದನ್ನು ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕು. ಸೊ ನಿಮ್ಮ ಫ್ಯಾಮಿಲಿ ಇನ್ಕಮ್ ಏನಾದರೂ 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನೀವು ಈ ಮೊದಲನೇ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವಿಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿರುವಂಥ RD ನಂಬರನ್ನು ಎಂಟ್ರಿ ಮಾಡಬೇಕು. RD ನಂಬರನ್ನು ಎಂಟ್ರಿ ಮಾಡಿ ವೆರಿಫೈ ಮಾಡಿದ್ರೆ ನಿಮಗೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ತಗೊಳುತ್ತೆ. ಸೊ ಅದಾದ ನಂತರ ನೆಕ್ಸ್ಟು ನೀವೇನಾದ್ರು ಕಲ್ಯಾಣ ಕರ್ನಾಟಕ ಮೀಸಲಾತಿಯನ್ನು ಕ್ಲೈಮ್ ಮಾಡ್ತಿದ್ದೀರಾ ಅಂದರೆ ಹೌದು ಅಂತ ಸೆಲೆಕ್ಟ್ ಮಾಡಿ. ನೀವು ಈ ಕಲ್ಯಾಣ ಕರ್ನಾಟಕ ಮೀಸಲಾತಿನ ಸೆಲೆಕ್ಟ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಇರಬೇಕು. ಇಲ್ಲ ಅಂತಂದರೆ ನೀವು ಯಾವುದೇ ರೀತಿಯಾದಂಥ ರಿಸರ್ವೇಷನ್ನ ಕ್ಲೈಮ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ನೀವು ಹೌದು ಅಂತ ಕೊಟ್ಟು ನಿಮ್ಮ ಹತ್ರ ಕರೆಕ್ಟಾದಂಥ ಡಾಕ್ಯುಮೆಂಟ್ ಇಲ್ಲ ಅಂದರೆ ನೀವು ಮತ್ತೆ ಜನರಲ್ ಮೆರಿಟಲ್ಲಿ ಸೀಟ್ನ ಕ್ಲೈಮ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಫಿಲ್ ಮಾಡಬೇಕಾದ್ರೆ ಒಂದು ಸಲ ವೆರಿಫೈ ಮಾಡಿ ನೀವು ಫಿಲ್ ಮಾಡಿ. ನೀವು 1 ಮತ್ತು 10ನೇ ತರಗತಿವರೆಗೆ ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದೀರಾ ಅಂತ ಅಂದರೆ ನೀವು ಹೌದು ಅಂತ ಸೆಲೆಕ್ಟ್ ಮಾಡಿ. ಇದಕ್ಕೂ ಕೂಡ ನೀವು ಕನ್ನಡ ಮಾಧ್ಯಮ ಅಂತ ನಿಮ್ಮ ಯಾವ್ಯಾವ ಓದಿರ್ತೀರಾ ಆ ಸ್ಕೂಲಲ್ಲಿ ಗ್ರಾಮೀಣ ನಿಮಗೆ ರೂರಲ್ ಸರ್ಟಿಫಿಕೇಟ್ ಕೊಡ್ತಾರೆ. ಆ ರೂರಲ್ ಸರ್ಟಿಫಿಕೇಟ್ ಕೂಡ ಇದಕ್ಕೆ ಇರಲೇಬೇಕು. ಹಾಗೂ ನೀವು ಅಲ್ಪಸಂಖ್ಯಾತ ಕೋಟಾವನ್ನು ಬಯಸುತ್ತೀರಾ ಅಂತ ಇದೆ, ನೀವು ಇದಕ್ಕೆ ಅಪ್ಲಿಕೇಬಲ್ ಆದರೆ ನೀವು ಇದನ್ನು ಹೌದು ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೀವು ಮತ್ತೆ 1 ಮತ್ತು 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಅದಕ್ಕೂ ಕೂಡ ನಿಮಗೆ ರಿಸರ್ವೇಷನ್ಸ್ ಇರುತ್ತೆ. ಅದಕ್ಕೂ ಕೂಡ ನೀವು ಕನ್ನಡ ಮಾಧ್ಯಮದ ಒಂದು ಸರ್ಟಿಫಿಕೇಟ್ ಇದೆ, ಅದನ್ನು ನೀವು ತೊಗೊಂಬರಬೇಕು ನಿಮ್ಮ ಎಲ್ಲ ಸ್ಕೂಲ್ಗಳಿಂದ. ಇದ್ದರೆ ಹೌದು ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿ. ನೀವು ಡಾಟರ್ ಆಫ್ ಜಮ್ಮು ಕಾಶ್ಮೀರ್ ಪ್ರತಿಯೊಂದು ನಿಮ್ಮ ಇದರಲ್ಲಿ ಯಾವ್ಯಾವ ರಿಸರ್ವೇಷನ್ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ ಅದಕ್ಕೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ, ಅದನ್ನು ನೋಡಿ ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟು ಈ ಪಾರ್ಟು. ನೀವು ಇದರಲ್ಲಿ ಯಾವುದಕ್ಕೆ ಹೌದು ಅಂತ ಅಂದರೆ ನೀವು ಯಾವುದನ್ನು ಕ್ಲೈಮ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅದೆಲ್ಲ ಹೌದು ಅಂತ ಹಾಕಿದರೆ ನಿಮಗಿಲ್ಲಿ ಕ್ಲೈಮ್ ಅಂತ ಬಂದಿರಬೇಕು.
ಇನ್ ಕೇಸ್ ಇಟ್ ಈಸ್ ನಾಟ್ ಕ್ಲೈಮ್ಡ್, ನಿಮ್ದು ಯಾವುದು ಹೌದು ನೀವು ಕ್ಲೈಮ್ ಮಾಡಿ ಕೂಡ ನಾಟ್ ಕ್ಲೈಮ್ಡ್ ಅಂತ ಬಂದರೆ ನೀವು ನಿಮ್ಮ ರಿಲೆವೆಂಟ್ ಕಾಲೇಜ್ಗಳಲ್ಲಿ CET ಕೋಆರ್ಡಿನೇಟರ್ ಇರ್ತಾರೆ, ಸೊ ಅವ್ರ ಬಳಿ ಹೋಗಿ ಇದ್ರ ಬಗ್ಗೆ ನೀವು ಕ್ವೈರಿ ಮಾಡಬೇಕು. ಅದಾದ ನಂತರ ನೀವು ಇದನ್ನು ಸೇವ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ನಮಗೆ ಸ್ಟಡಿ ಡೀಟೇಲ್ಸ್ ಇರುತ್ತೆ. ಸ್ಟಡಿ ಡೀಟೇಲ್ಸ್ ಅಂದರೆ ನೀವು ಫ್ರಮ್ 1st ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ನಿಮ್ಮ ಕಂಪ್ಲೀಟ್ ಸ್ಟಡಿ ಡೀಟೇಲ್ಸನ್ನು ಇಲ್ಲಿ ಕೊಡಬೇಕಾಗುತ್ತೆ. ಕೆಲವು ಸಲ ಇದು ಆಟೋ ತೊಗೊಂಡಿರುತ್ತೆ, ಇದರಲ್ಲಿ ಯಾವುದು ಮಿಸ್ ಆಗಿದೆ ಅದನ್ನು ನೀವು ಮ್ಯಾನ್ಯುವಲಿ ಫಿಲ್ ಮಾಡಬೇಕು. ಸಮ್ಟೈಮ್ 1st ಸ್ಟ್ಯಾಂಡರ್ಡ್, 2nd ಸ್ಟ್ಯಾಂಡರ್ಡ್, 3rd ಸ್ಟ್ಯಾಂಡರ್ಡ್, ಸೊ ಈ ಥರ ಇನ್ ಬಿಟ್ವೀನಲ್ಲಿ ಮಿಸ್ ಆಗಿರುತ್ತೆ. ಸೊ ಯಾವುದು ಮಿಸ್ ಆಗಿದೆ ಅದನ್ನು ಯಾವ ಕ್ಲಾಸ್ ಮಿಸ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಾ, ಸೊ ಯಾವ ಬೋರ್ಡಿಂದ ಪಾಸ್ ಆಗಿದ್ದೀರಾ ಆ್ಯಂಡ್ ನಿಮ್ಮ ಸ್ಕೂಲ್ ಯಾವುದು, ಈ ಎಲ್ಲವನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕಂಪ್ಲೀಟ್ ಸ್ಟಡಿ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು NRI ವಾರ್ಡ್ ಡೀಟೇಲ್ಸ್. ಇಫ್ ನೀವೇನಾದ್ರು NRI ವಾರ್ಡ್ಗೆ ಅಪ್ಲಿಕೇಬಲ್ ಆಗಿದ್ದರೆ ಮಾತ್ರ ನಿಮಗೆ ಈ ಸ್ಟೆಪ್ಪು ಅಪ್ಲಿಕೇಬಲ್ ಆಗುತ್ತೆ. ಸೊ ಇಲ್ಲ ಅಂದರೆ ಈ ಸ್ಟೆಪ್ ನಿಮಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಸಿಗ್ನೇಚರ್ ಅಪ್ಲೋಡ್ ಮಾಡೋದು. ಆಲ್ರೆಡಿ ನೀವು ಫಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿರ್ತೀರ. ಸೊ ಈ ಸ್ಟೆಪ್ಪಲ್ಲಿ ನೀವು ನಿಮ್ಮ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಒಂದು ವೈಟ್ ಪೇಪರ್ ಮೇಲೆ ನಿಮ್ಮ ಸಿಗ್ನೇಚರನ್ನು ಮಾಡಿ ಅದರದ್ದೊಂದು ಫೋಟೋ ತೊಗೊಂಡು ಯಾವಾಗಲೂ JPG ಫಾರ್ಮೇಟಲ್ಲೇ ಇರಬೇಕು. ಆ ಫೋಟೋ 50 KB ಒಳಗಿರಬೇಕು. ಸೊ ಆ ಫೋಟೋ ಫೈಲ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಅಂತ ಕೊಟ್ಟರೆ ಅದು ನಿಮಗೆ ಆ ಫೈಲು ಅಪ್ಲೋಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಮಗೆ ಕೋರ್ಸ್ ಡೀಟೇಲ್ಸು. ಕೋರ್ಸ್ ಡೀಟೇಲ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಇದರಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಬೇಕು. ನಾನು CET ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ಅಂದರೆ ನೀವು CET ಪರೀಕ್ಷೆ ತಗೊಳ್ತಿದ್ದೀರ, ಹೌದು, ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದ್ದ ಮೇಲೆ ನಿಮಗೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಪರೀಕ್ಷೆನ ಬರೆಯೋಕ್ಕೆ ಇಷ್ಟಪಡ್ತೀರ ಅನ್ನೋದು ಓಪನ್ ಆಗುತ್ತೆ. ಸೊ ನೀವು ಕನ್ನಡ ಕನ್ನಡ ಅಥವಾ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ನೀವು ಯಾವುದರಲ್ಲಿ ಎಕ್ಸಾಮ್ ಬರೀತೀರಾ, PCML ಬರೀತೀರಾ ಅಥವಾ PCBL ಬರೀತೀರಾ ಅಥವಾ PCMBಯಲ್ಲಿ ಬರೀತೀರಾ ಅನ್ನೋದ್ರ ಮೇಲೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಮೋಸ್ಟ್ ಆಫ್ ದಿ ಟೈಮ್ ನೀವು ಯಾವಾಗಲೂ PCMBನೇ ಸೆಲೆಕ್ಟ್ ಮಾಡಿ. ಯಾಕಂತಂದರೆ ನೀವು PCMB ಬರೆದ್ರೆ ಎಲ್ಲ ರೀತಿಯ ಎಕ್ಸಾಮ್ಸ್ನ ಎಲ್ಲ ರೀತಿಯ ಕೋರ್ಸ್ಗಳಿಗೆ ನೀವು ಕೌನ್ಸಿಲಿಂಗ್ಗೆ ಅಪ್ಲೈ ಮಾಡ್ಬೋದು. ಬಟ್ ನೀವು PCM ಅಥವಾ PCB ಅಂದರೆ ಕೆಲವೊಂದು ಸ್ಪೆಸಿಫೈಡ್ ಕೋರ್ಸ್ಗಳಿಗೆ ಮಾತ್ರ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕಾಗುತ್ತೆ. ಸೊ ಅದರಲ್ಲೇ ಸ್ಪೆಸಿಫೈ ಮಾಡಿರ್ತಾರೆ, ನೀವು ಇಂಜಿನಿಯರಿಂಗ್ ಮಾತ್ರ ಅಂತ ಇರುತ್ತೆ ಅಥವಾ ನೀವು ಅಗ್ರಿಕಲ್ಚರ್ ಈ ರೀತಿಯಾಗಿ ಇರುತ್ತೆ. ಸೊ ನೋಡಿ ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಡು ಯು ವಾಂಟ್ ಟು ಕ್ಲೈಮ್ ಅಗ್ರಿಕಲ್ಚರಲ್ ಕೋಟಾ ಅಂತ ಇದೆ. ನಿಮ್ಮ ತಂದೆ ಹೆಸರಲ್ಲಿ ಯಾವುದಾದ್ರು ಪ್ರಾಪರ್ಟಿ ಇದ್ದರೆ, ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಇದಕ್ಕೆ ನಿಮ್ಮ ತಂದೆ ಹೆಸರಲ್ಲಿ ಪ್ರಾಪರ್ಟಿ ಇರಬೇಕು. ಸೊ ನೆಕ್ಸ್ಟ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ನೀವು ಎಲ್ಲಿ ತಗೋತೀರಾ ಅನ್ನೋದು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಮುಂಚೆನೇ. ಅದಾದ ನಂತರ ನಿಮ್ಗೆ ನೆಕ್ಸ್ಟ್ ಬರೋದು ನೀವು ಎಕ್ಸಾಮ್ನ ನಿಮ್ಮ ಪ್ರಿಯಾರಿಟೀಸ್, ಎಕ್ಸಾಮ್ ಬರೆಯೋಕ್ಕೆ ಯಾವ ಸಿಟಿಯನ್ನು ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ನಿಮ್ಗೆ ಇಲ್ಲಿ ಬರುತ್ತೆ. ಸೊ ನೀವು ಫಸ್ಟ್ ನೀವು ಎಲ್ಲಿ ಕಾಲೇಜ್ ಓದ್ತಿದ್ದೀರಾ ಸೊ ಅದೇ ಸಿಟಿನ ಸೆಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಅದಾದ ನಂತರ ನಿಮಗೆ ನಿಯರ್ ಬೈ ಸಿಟಿ ಯಾವುದಿದೆ ಸೊ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಅಪ್ ಟು ಹಿಯರ್ ನಮ್ಮ ಅಪ್ಲಿಕೇಶನ್ ಎಲ್ಲ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದು ನಮಗೆ ಫೀಸ್ ಪೇಮೆಂಟ್ ಇರುತ್ತೆ. ಇದು ಕಂಪ್ಲೀಟ್ ಆದಮೇಲೆ ಇದನ್ನು ಸೇವ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಕೊಡಿ. ನೆಕ್ಸ್ಟ್ ಪೇಜ್ ಬಂದ್ಬಿಟ್ಟು ನಮಗೆ ಪೇಮೆಂಟು. ಸೊ ಪೇಮೆಂಟ್ ನಾನು ಆಲ್ರೆಡಿ ಇದರಲ್ಲಿ ಮಾಡೋದ್ರಿಂದ ಇದರಲ್ಲಿ ತೋರಿಸೋದಿಲ್ಲ. ಸೊ ಹಂಗೆ ನೀವು ಪ್ರೊಸೀಡ್ ಕೊಟ್ಟಾಗ ನಿಮಗೊಂದು QR ಕೋಡ್ ಓಪನ್ ಆಗುತ್ತೆ. ಸೊ ಆ QR ಕೋಡ್ ಮೇಲೆ ಕ್ಲಿಕ್ ಮಾಡಿ ನೀವು UPI ಮುಖಾಂತರ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಸೊ UPI ಮೇಲೆ ಪೇಮೆಂಟ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಅಪ್ಲಿಕೇಶನ್ ಫುಲ್ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೋದು ಈ ಪೇಜಲ್ಲಿ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.